ಇಂದ ಇವತ್ತು ಆಗಿರಲಿಕ್ಕಿಲ್ಲ. ನೀವು ಈ ಬಾರಿ ಯಾವತ್ತು ನೀವು ಕಾಗದ ಪತ್ರ ಕೊಡ್ತೀರಿ ಅವತ್ತು ನನ್ನ ಒಂದು ಲೋಕಸಭಾ ಸದಸ್ಯರ ನಿಧಿಯಿಂದ 10 ಲಕ್ಷ ರೂಪಾಯಿಯನ್ನು ನಾನು ಕೊಡ್ತೇನೆ ಅನ್ನೋ ಮಾತನ್ನು ಬಿಟ್ಟು ಹೋಗಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮರವರು ಬಹಳಷ್ಟು ಚಿಕ್ಕವರಿದ್ದಾಗಿಂದ ಇವತ್ತು ಏನೋ ಭಯ ಭಕ್ತಿ ಹಾಗೆಯೇ ಇವತ್ತು ಚನ್ನಮಲ್ಲಿಕಾರ್ಜುನ ಆ ಒಂದು ದೇವರಲ್ಲಿ ಭಕ್ತಿಯನ್ನು ಹೊಂದಿ ಸಾಕಷ್ಟು ಸತತವಾಗಿ ಇವತ್ತು ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಸಿಕೊಂಡು ಇವತ್ತು ಶಿವಶರಣೆ ಮಲ್ಲಮ್ಮನವರಷ್ಟು ಆದರ್ಶಮಯ ಜೀವನವನ್ನು ಇವತ್ತು ನಮ್ಮ ಮುಂದೆ ಬಿಟ್ಟು ಹೋಗಿದ್ದಾರೆ. ಇವತ್ತು ಬಹುಶಃ ನಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮೆಲ್ಲರ ಕುಟುಂಬಗಳಲ್ಲಿ ಹಲವಾರು ತೊಂದರೆಗಳನ್ನು ನಾವು ಅನುಭವಿಸ್ತೇವೆ. ಇವತ್ತೇನು ಅವರು ಮದುವೆಯಾಗಿ ಬಂದ ಮೇಲೆ ಏನು ಬರಮರೆಡ್ಡಿಯವರು ಮುಗ್ಧರಾಗಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮನೆಯಲ್ಲಿ ಎಷ್ಟೇ ತೊಂದರೆ ಇದ್ದರೂ ಕೂಡ ಆ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ತಮ್ಮೆಲ್ಲ ಪೂಜೆ ಪುನಸ್ಕಾರವನ್ನು ಮಾಡಿ ತಮ್ಮ ಬದುಕನ್ನು ಬದುಕಿ ಇವತ್ತು ಕೆಲವು ಆದರ್ಶಗಳನ್ನು ಇವತ್ತು ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಬೇಕಾದರೆ ನಾವು ಅದರ ಬಗ್ಗೆ ಚಿಂತನೆ ಮಾಡಬೇಕಾಗ್ತದೆ. ಬಹಳಷ್ಟು ಯೋಚನೆಯನ್ನು ಕೂಡ ನಾವು ಮಾಡಬೇಕಾಗ್ತದೆ. ಇವತ್ತು ಮೇಲಿಂದ ಮೇಲೆ ಇಂಥ ಒಂದು ಜಯಂತಿ ಉತ್ಸವವನ್ನು ಮಾಡೋದ್ರಿಂದ ಅವರವೆಲ್ಲ ಆದರ್ಶಗಳನ್ನು ಮೆಲುಕು ಹಾಕಲಿಕ್ಕೆ ನಮಗೆ ಒಂದು ಅವಕಾಶ ಸಿಗ್ತಿದೆ. ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನವರು ಇವತ್ತು ತಮ್ಮ ಜೀವನದಲ್ಲಿ ಅದು ಸ್ತ್ರೀ ಕುಲಕ್ಕೆ ಸಹನೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಮತ್ತು ಅದೇ ರೀತಿ ಕ್ಷಮೆಯೂ ಕೂಡ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗೆಯೇ ಅವಕಾಶಗಳು ಸಿಕ್ಕಾಗ ಪರರಿಗೆ ಸಹಾಯ ಮಾಡಿ ನಾವು ಸೊಕ್ಕಿಲ್ಲದೆ ಬದುಕನ್ನು ಬದುಕಬೇಕನ್ನುವ ಹಲವಾರು ವಿಚಾರಗಳನ್ನು ನಮ್ಮ ಮುಂದೆ ಬಿಟ್ಟು ಹೋಗಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ಕೂಡ ನಮಗೆ ತಾವೆಲ್ಲ ನಮ್ಮ ತಾಯಂದಿರು ಸಹೋದರರು ಇಲ್ಲ ಇದ್ದೀರಿ. ನಮ್ಮ ಕೌಟುಂಬಿಕ ಜೀವನದಲ್ಲಿ ಸಾಕಷ್ಟು ತೊಂದರೆಗಳೇ ಬರ್ತವೆ. ಇವತ್ತು ಸ್ತ್ರೀ ಕುಲ ಅಂತ ಹೇಳಿದರೆ ಇವತ್ತು ಸಹನೆಗೆ ಸಾಕಾರವಾಗಿರ್ತಕ್ಕಂಥ ಮೂರ್ತಿ ಅಂತ ನಾವೆಲ್ಲ ತಿಳ್ಕೊಳ್ಬೇಕಾಗ್ತದೆ. ಈ ಎಲ್ಲ ವಿಚಾರಗಳನ್ನು ನಾವು ಹಂಚಿಕೊಂಡಾಗಿ ನಾನು ಕೂಡ ಹೀಗೆ ಬದುಕಬೇಕನ್ನುವ ಒಂದು ವಿಚಾರ ಬಂದರೆ ಅದು ನಿಜವಾಗಿಯೂ ಕೂಡ ಇವತ್ತು ಸಮಾಜ ಅಷ್ಟೇ ಅಲ್ಲ ಪ್ರಪಂಚವೂ ಕೂಡ ಸುಧಾರಿಸಲಿಕ್ಕೆ ಶಕ್ಯ ಆಗ್ತಿದೆ ಅನ್ನುವ ಮಾತನ್ನು ಹೇಳ್ತಾ ಇವತ್ತು ಬಹುಶಃ ತಮಗೆಲ್ಲ ಗೊತ್ತಿರಬಹುದು ಇವತ್ತು ಅವರು ಸಾಕಷ್ಟು ಆ ಒಂದು ಕುಟುಂಬದಲ್ಲಿ ಅವರು ಕಷ್ಟವನ್ನು ಅನುಭವಿಸಿದರೂ ಕೂಡ ಮತ್ತೆ ಅವರಿಗೆ ಒಳಿತನ್ನು ಬಯಸಿ ಇವತ್ತು ನಮ್ಮ ಕುಟುಂಬಕ್ಕೆ ನಮ್ಮ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನುವ ಒಂದು ಚಿಂತನೆಯನ್ನು ಮಾಡಿರ್ತಕ್ಕಂಥ ಯಾರಾದರೂ ಮಹಾಸಾಧ್ವಿದ್ದರೆ ಅದು ಹೇಮರೆಡ್ಡಿ ಮಲ್ಲಮ್ಮ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇವತ್ತು ಈ ಎಲ್ಲ ಆಚರಣೆಗಳು ಇವತ್ತೇನು ನಾವು ಮಾಡ್ತೇವೆ ಇವು ನಮ್ಮ ಬದುಕಿಗೆ ಇವತ್ತು ಭಾಳಷ್ಟು ಪೂರಕವಾಗಿ ಇವತ್ತು ಕೆಲಸವನ್ನು ಮಾಡ್ತೀವಿ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಇವತ್ತು ಕೇವಲ ಇವತ್ತು ನಾವೆಲ್ಲ ಸಂಘಟನೆಯಾಗಿ ಕೆಲಸ ಮಾಡ್ತಕ್ಕಂಥದ್ದಲ್ಲ, ಪ್ರಮುಖವಾಗಿ ನಾವು ಬದುಕಿನಲ್ಲಿ ಕೆಲವು ಮಹತ್ತರವಾಗಿರ್ತಕ್ಕಂಥ ಒಂದು ವಿಚಾರಗಳನ್ನು ಹೊಂದಿ ಜೀವನ ಸಾಗಿಸಿದರೆ ಅದು ಏನು ಹೇಮರೆಡ್ಡಿ ಮಲ್ಲಮ್ಮರವರ ಒಂದು ಚರಿತ್ರೆ ಏನಿದೆ ಅದಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಹೆಸರು ಬರ್ತಿದೆ ಅನ್ನುವ ಮಾತನ್ನು ಹೇಳ್ತಾ ಬಹುಶಃ ತಮಗೆಲ್ಲ ಗೊತ್ತಿರಬಹುದು, ನಾನು ಭಾಳಷ್ಟು ಚಿಕ್ಕವನಿದ್ದಾಗ ಇವತ್ತು ರೆಡ್ಡಿ ಸಮಾಜ ಜೊತೆ ಇವತ್ತು ಓದಿನಿಂದ ಹಿಡಿದು ಭಾಳಷ್ಟು ನೂರಾರು ಜನ ನನ್ನ ಸ್ನೇಹಿತರಿದ್ದಾರೆ, ನಮ್ಮೆಲ್ಲ ಹಿರಿಯರಿದ್ದಾರೆ. ಇವತ್ತು ಅದರಲ್ಲೂ ಕೂಡ ಪರಮ ಪೂಜ್ಯ ಭೀಮನಾನಂದ ಸ್ವಾಮೀಜಿಯವರು ನನಗೆ ಆಶೀರ್ವಾದವನ್ನು ಮಾಡಿ ಇವತ್ತು ಏನಾದರೂ ರಾಜಕೀಯ ಕ್ಷೇತ್ರದಲ್ಲಿ ನಾನು ಮುಂದೆ ಬರೆದರೆ ಇವತ್ತು ಅವರ ಒಂದು ಆಶೀರ್ವಾದದ ಒಂದು ಪಾಲು ಇದೆ ಅನ್ನೋದನ್ನು ನಾನು ಭಾಳಷ್ಟು ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ತಾವೆಲ್ಲ ಆಗಲೇ ಮಾನ್ಯ ಸ್ನೇಹಿತರಾಗಿರ್ತಕ್ಕಂಥ ಮಹೇಶ್ ಕಕ್ಕರೆಡ್ಡಿ ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಇವತ್ತು ಭಾಳಷ್ಟು ರೆಡ್ಡಿ ಸಮಾಜದಲ್ಲಿ ಹೆಚ್ಚು ಓದಿದವರು, ರಾಜಕೀಯ ಕ್ಷೇತ್ರದಲ್ಲಿ
ಭಾಳಷ್ಟು ಇವತ್ತು ತಮ್ಮದೇ ಆಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ಇವತ್ತು ಅದರ ಜೊತೆಗೆ ಬೇರೆ ಬೇರೆ ಸರ್ಕಾರಿ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಭಾಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿ ಇಡೀ ಪ್ರಪಂಚಕ್ಕೆ ಗೊತ್ತು ಮಾಡಿರ್ತಕ್ಕಂಥ ಯಾವುದಾದರೂ ಸಮಾಜ ಇದ್ದರೆ ಅದು ರೆಡ್ಡಿ ಸಮಾಜ ಅಂತ ನಾನು ಭಾಳಷ್ಟು ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಏನು ಈ ಒಂದು ಸಂಘಟನೆ ಇದೆ, ಇದು ನಮ್ಮ ಜೀವನದ ನಮ್ಮ ಬದುಕಿಗೆ ಇವತ್ತು ಆಸರೆ ಆಗ್ತಕ್ಕಂಥ ಹಲವಾರು ವಿಚಾರಗಳನ್ನು ಅಳವಡಿಸಿಕೊಳ್ಳಲಿಕ್ಕೆ ಇವೆಲ್ಲ ಕಾರಣೀಭೂತ ಆಗಬೇಕು ಅನ್ನುವ ಮಾತನ್ನು ಹೇಳ್ತಾ ಮತ್ತು ನಾನು ಹೆಚ್ಚು ವಿಚಾರಗಳನ್ನು ಹೇಳಲಿಕ್ಕೆ ಬಯಸೋದಿಲ್ಲ. ಯಾಕಂತ ಹೇಳಿದ್ರೆ ಇನ್ನು ನಮ್ಮ ಸಹೋದರಿಯರು ಕೂಡ ಮಾತನಾಡೋರಿದ್ದಾರೆ, ಪೂಜ್ಯರು ಕೂಡ ಮಾತನಾಡೋರಿದ್ದಾರೆ, ಭಾಳಷ್ಟು ಮಹಿಳೆಯರಿದ್ದಾರೆ. ಒಟ್ಟಾರೆ ಇಂಥ ಈ ಒಂದು ಜಯಂತಿ ಉತ್ಸವ ನಮಗೆಲ್ಲರಿಗೂ ಕೂಡ ಇವತ್ತು ಬಹುಶಃ ಇದು ಕೇವಲ ರೆಡ್ಡಿ ಸಮಾಜಕ್ಕೆ ಅಷ್ಟೇ ಅಲ್ಲ, ಇಡೀ ಸ್ತ್ರೀ ಕುಲಕ್ಕೆ ಒಂದು ಬಿಟ್ಟು ಹೋಗಿರ್ತಕ್ಕಂಥ, ಇಡೀ ಮಾನವ ಕುಲಕ್ಕೆ ಬಿಟ್ಟು ಹೋಗಿರ್ತಕ್ಕಂಥ ಆದರ್ಶಗಳು. ಇವತ್ತು ಬಹುಶಃ ನೀವು ಒಂದು ಮಾತನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಇವತ್ತು ರೆಡ್ಡಿ ಕುಲ ಇವತ್ತು ಯಾವುದಕ್ಕೂ ಕೂಡ ಕೊರತೆ ಆಗಬಾರ್ದು ಅನ್ನುವ ಒಂದು ವಿಚಾರ ಭಾವನೆ ಇದ್ದರೂ ಕೂಡ ನಿಮಗೆ ಬಂದಿರತಕ್ಕಂಥ ಶ್ರೀಮಂತಿಕೆಯಲ್ಲಿ ಇವತ್ತು ಜನರಿಗೂ ಕೂಡ ಅದರಲ್ಲಿ ಪಾಲಿದೆ ಅನ್ನೋ ಒಂದು ಮಾತನ್ನು ಅವರೊಂದು ದೊಡ್ಡ ಮಾತುಗಳನ್ನು ಹೇಳಿ ಹೋಗಿದ್ದಾರೆ. ಇದನ್ನೆಲ್ಲರೂ ಕೂಡ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅದರ ಜೊತೆಗೆ ಇವತ್ತು ನಿಮ್ಮ ಸಮಾಜದವರು ಕೂಡ ಭಾಳಷ್ಟು ಬೇರೆ ಬೇರೆ ಸಮಾಜದವರಿಗೆ ಬಡವರಿಗೆ ಸಾಕಷ್ಟು ಸಹಾಯ ಸಹಕಾರಗಳನ್ನು ನಮ್ಮ ದಿನನಿತ್ಯ ಜೀವನದಲ್ಲ, ಇವತ್ತು ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥವರು, ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವರು, ಪರಮ ಪೂಜ್ಯರಾದಂಥವರು ಬೇರೆ ಬೇರೆ ಇವತ್ತು ಸಮಾಜಗಳಿಗೆ ಇವತ್ತು ಸಹಾಯ ಸಹಕಾರವನ್ನು ನೀಡ್ತಾ ಬಂದಿದ್ದೇನೆ. ನಾನು ಒಟ್ಟಾರೆ ಇವತ್ತು ಈ ಒಂದು ಸಮಾಜ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ, ಇವತ್ತು ನಿಮ್ಮ ಈ ಒಂದು ಸಹಾಯ ಸಹಕಾರ ಇವತ್ತು ಜನರಿಗೆ ಸಿಕ್ಕಲಿ ಅನ್ನೋ ಒಂದು ಮಾತನ್ನು ಹೇಳಿ ಇವತ್ತಿನ ಈ ಒಂದು ಕಾರ್ಯಕ್ರಮ ಭಾಳಷ್ಟು ಚೆನ್ನಾಗಿ ಅದ್ಧೂರಿಯಾಗಿ ಎಲ್ಲ ನಮ್ಮ ಹಿರಿಯರು ನಮ್ಮ ಸ್ನೇಹಿತರು ಕೂಡ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮ ಮೇಲಿನ ಮೇಲೆ ಆಗಬೇಕು. ಇಂಥ ವಿಚಾರಗಳನ್ನು ಪದೇ ಹಂಚಿಕೊಂಡು ನಮ್ಮ ಬದುಕಿನುದ್ದಕ್ಕೂ ಕೂಡ ನಾವು ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕನ್ನೋ ಒಂದು ಮಾತನ್ನು ಹೇಳಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಎರಡು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರೆಡ್ಡಿ ಸಮಾಜದ ಎಲ್ಲ ಹಿರಿಯರಿಗೆ ತಮಗೆಲ್ಲ ವಂದಿಸಿ ನನ್ನ ಎರಡು ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಪರಮ ಪೂಜ್ಯ ವಿಮಲಾನಂದ ಪೂಜ್ಯರಿಗೆ ನನ್ನ ಭಕ್ತಿಪೂರ್ವಕ ನಮಸ್ಕಾರ ಮಾಡಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಇವತ್ತು ಆಗಿರಲಿಕ್ಕಿಲ್ಲ. ನೀವು ಈ ಬಾರಿ ಯಾವತ್ತು ನೀವು ಕಾಗದ ಪತ್ರ ಕೊಡ್ತೀರಿ ಅವತ್ತು ನನ್ನ ಒಂದು ಲೋಕಸಭಾ ಸದಸ್ಯರ ನಿಧಿಯಿಂದ 10 ಲಕ್ಷ ರೂಪಾಯಿಯನ್ನು ನಾನು ಕೊಡ್ತೇನೆ ಅನ್ನೋದು ಮಾತನ್ನು 10 ಲಕ್ಷ ರೂಪಾಯಿಗಳನ್ನು ಹೇಮರೆಡ್ಡಿ ಮಲ್ಲಮ್ಮ ಸೇವಾ ಸಂಸ್ಥೆಗೆ ನೀಡಿ ವಾಗ್ದಾನ ಮಾಡಿದಂತಹ ಸನ್ಮಾನ್ಯ PC ಗದ್ದಿಗೌಡರ್ ಸಂಸದರು ಬಾಗಲಕೋಟೆ ಇವರಿಗೆ ಹೇಮರೆಡ್ಡಿ ಮಲ್ಲಮ್ಮ ಸೇವಾ ಸಂಸ್ಥೆಯ ಅಧ್ಯಕ್ಷರಾದಿಯಾಗಿ ನಿರ್ದೇಶಕರಾದಿಯಾಗಿ ಸರ್ವ ಸದಸ್ಯರು ತುಂಬು ಹೃದಯದ ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸುತ್ತೇವೆ ಸರ್. ಧನ್ಯವಾದಗಳು.